ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಪಾಲಕ ಬಂಧುಗಳಿಗೆ ನಮಸ್ಕಾರ. 2024-25ನೇ ಸಾಲಿನಲ್ಲಿ ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ ಅಂತಂದ್ರೆ ಅಲ್ಪಸಂಖ್ಯಾತ ವರ್ಗಗಳಿಗೆ ಇಲ್ಲ ಹಿಂದುಳಿದ ವರ್ಗಗಳಿಗೆ SC/ST ಜನಾಂಗದವರಿಗೆ ಹಾಸ್ಟೆಲ್ ಅಪ್ಲಿಕೇಶನ್ಸ್ ಅನ್ನ ಕರೀತಾರೆ. ಆದ್ರೆ ಇವಾಗ ದಿನಾಂಕ 27/6/2024 OBC ಕ್ಯಾಂಡಿಡೇಟ್ ಅವರಿಗೆ ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಹಾಸ್ಟೆಲ್ ಅಪ್ಲಿಕೇಶನ್ಸ್ ಅನ್ನ ಕರೆದಿದ್ದಾರೆ. ಅದು ಯಾರಿಗೆ? ಮೆಟ್ರಿಕ್ ನಂತರದ ಅಂದ್ರೆ ಪೋಸ್ಟ್ ಮೆಟ್ರಿಕ್ ಕೋರ್ಸಸ್ ಗಳಿಗೆ. ಪೋಸ್ಟ್ ಮೆಟ್ರಿಕ್ ಕೋರ್ಸ್ ಗಳಂದ್ರೆ ಯಾವುದು? PUC ಸಮಾನಾಂತರ ಕೋರ್ಸು ಮತ್ತೆ ಬೇರೆ ಯಾವ್ದಾದ್ರು ನೀವು ಡಿಗ್ರಿ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಎಂಜಿನಿಯರಿಂಗ್ ಆಗಿರ್ಬೋದು, ಈ ಎಲ್ಲಾ ಕೋರ್ಸ್ ಗಳನ್ನ ಓದ್ತಾ ಇರುವಂತಹ ಮಕ್ಕಳು ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕು. ನೋಡಿ, ಈ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೇಕನ್ನೋರು ಕ್ಯಾಟಗರಿ 1, 2A, 2B, 3A, 3B ಈ ಕಾಸ್ಟ್ ನವರು ಹಾಕ್ಬಹುದು. ಆದ್ರೆ 2A ಮತ್ತೆ 3A, 3B ದವರಿಗೆ 75% ಪ್ರಾಶಸ್ತ್ಯವನ್ನು ಕೊಡ್ತಾರೆ. SC/ST ಮತ್ತೆ 2B ಕಾಸ್ಟ್ ನವರಿಗೆ 25% ಪ್ರಾಶಸ್ತ್ಯವನ್ನ ಕೊಡ್ತಾರೆ. ಅಂದ್ರೆ ಅಷ್ಟೊಂದು ಅಪಾರ್ಚುನಿಟಿ ಇರ್ತದೆ. ಹಾಗಾದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನು ಯಾವಾಗ ಕರೆದಿದ್ದಾರೆ ನೋಡ್ರಿ ಇಲ್ಲಿ. ಅಂದ್ರೆ ಹೊಸದಾಗಿ ಅರ್ಜಿಯನ್ನ ಹಾಕ್ಬೇಕಾದ್ರೆ 28/6/2024 ಸ್ಟಾರ್ಟ್ ಆಗುತ್ತೆ. ಮತ್ತೆ ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/7/2024 ಅಂದ್ರೆ 1 ತಿಂಗಳ ಕಾಲಾವಕಾಶವಿದೆ ನಿಮಗೆ. ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಸರಿಯಾಗಿ ಹೊಂದ್ಕೊಂಡ್ಬಿಟ್ಟು ಅಪ್ಲಿಕೇಶನ್ಸ್ ಅನ್ನ ನೀವು ಹಾಕಬೇಕು. ಅದೇ ರೀತಿ ಹೊಸ ಅರ್ಜಿಗಳನ್ನು ತಾಲೂಕು ಕಲ್ಯಾಣಾಧಿಕಾರಿಗಳು ಪರಿಶೀಲನೆ ಮಾಡಲು ನಿಗದಿಪಡಿಸಿರುವ ದಿನಾಂಕ ಅಂದ್ರೆ 23/7, ಅದು ನಿಮ್ಗೆ ಸಂಬಂಧಪಟ್ಟಿಲ್ಲ. ತಾಲೂಕಾ ಸಮಿತಿಯವರು ಆಯ್ಕೆ ಮಾಡುವಂತದ್ದು 29/7/2024. ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಡಿ. ಅದೇ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಆಯ್ಕೆಯಾದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಪಡೆಯಲು ನಿಗದಿಪಡಿಸಿದ ಅಂತಿಮ ದಿನಾಂಕ ಅಂತಂದ್ರೆ ನೀವು 31/7 ಅಂದ್ರೆ ಜುಲೈ ಲಾಸ್ಟ್ ವೀಕ್ ಅಂತಂದ್ರೆ ಜುಲೈ ಮುಗಿಯೋದ್ರೊಳಗೆ ನಿಮಗೆ ಹಾಸ್ಟೆಲ್ ಅಲ್ಲಿ ಅಡ್ಮಿಷನ್ ಸಿಗುತ್ತೆ. ಹಾಸ್ಟೆಲ್ ಅಡ್ಮಿಷನ್ ಆಗ್ಬಿಡುತ್ತೆ. ಆಲ್ರೆಡಿ ಇವಾಗ ಸ್ಕೂಲು ಕಾಲೇಜಸ್ ಗಳು ಸ್ಟಾರ್ಟ್ ಆಗಿ ಬಹಳ ದಿನಗಳಾಗಿದೆ. ಸರ್ಕಾರ ಯಾಕೆ ಹಾಸ್ಟೆಲ್ ಅಪ್ಲಿಕೇಶನ್ ಕರೀಲಿಕ್ಕೆ ಇಷ್ಟು ಲೇಟ್ ಮಾಡುತ್ತೋ ಗೊತ್ತಿಲ್ಲ. ಸರ್ಕಾರ ಗಮನಕ್ಕೆ ಬಂದಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಎಷ್ಟೋ ಬಡತನದಲ್ಲಿರುವಂತಹ ವಿದ್ಯಾರ್ಥಿಗಳು ಊರಿಂದ ಹೋಗೋದು ಬರುವುದು ಮಾಡೋದ್ರಿಂದ ಅವ್ರಿಗೆ ತೊಂದರೆನೂ ಕೂಡ ಆಗುತ್ತೆ. ಇದನ್ನ ಸರ್ಕಾರದ ಗಮನಕ್ಕೆ ಯಾರು ತಂದಿಲ್ಲ, ತರಬೇಕು. ಹಾಗಾದ್ರೆ ನೋಡ್ರಿ, ಯಾರ್ಯಾರಿಗೆ ಎಷ್ಟೆಷ್ಟು ಒಂದು ಇದು ಕಂಡೀಷನ್ಸ್ ಏನೇನಿರ್ಬೇಕಂತಂದ್ರೆ ಕ್ಯಾಟಗರಿ 1 SC/ST ದವರಿಗೆ ಇನ್ಕಮ್ ಎಷ್ಟಿರ್ಬೇಕು? 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. 2.5 ಲಕ್ಷಕ್ಕಿಂತ ಜಾಸ್ತಿ ಇರಬಾರದು. ಮತ್ತೆ 2A, 2B, 3A, 3B ದವರಿಗೆ 1 ಲಕ್ಷಕ್ಕಿಂತ ಹೆಚ್ಚಿರಬಾರದು. 1 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅವರ ಆದಾಯ. ಅಂದ್ರೆ ನಿಮ್ಮಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇರಬೇಕು, ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಇರಬೇಕು. ಅಂದಾಗ ಮಾತ್ರ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕ್ಲಿಕ್ಕೆ ಅರ್ಹರು ಅಂತ ನಾವು ಹೇಳ್ಬೋದು. ಎಲ್ಲಾ ದಾಖಲೆಗಳನ್ನ ನಿಮ್ಮಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ. ಆಧಾರ್ ಕಾರ್ಡ್ ಆಗಿರ್ಬೋದು, ತಂದೆ ತಾಯಿ ಆಧಾರ್ ಕಾರ್ಡ್ ಆಗಿರ್ಬೋದು, ವಿದ್ಯಾರ್ಥಿ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ದು SATS ನಂಬರ್ LC ಅಲ್ಲಿ ಇರುತ್ತೆ ನೋಡ್ಕೊಳ್ಳಿ. ಮತ್ತೆ ಇನ್ಕಮ್ ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಅದರದ್ದು RD ನಂಬರ್ ಬೇಕು. ಆ RD ನಂಬರ್ ಅನ್ನ ಹಾಕಿ ನೀವು ಹಾಸ್ಟೆಲ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಏನ್ ಮಾಡಬಹುದು ಹೇಳಿ ಹಾಕ್ಬಹುದು. ಮತ್ತೆ ನಿಮಗೆ ಏನಾದ್ರೂ ಸಹಾಯ ಬೇಕಾಗಿತ್ತಂದ್ರೆ, ಏನಾದ್ರು ಗೊತ್ತಾಗ್ಲಿಕ್ಕಂತಂದ್ರೆ ನೀವು ಇಲ್ಲಿ ನಂಬರ್ಸ್ ಅನ್ನು ಕೊಂಡಿದ್ದಾರೆ ನೋಡ್ರಿ, 8050777004 ಇವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ಹಾಗಾದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಅಲ್ಲಿ ಯಾವ ಸೈಟ್ ಅಲ್ಲಿ ಹಾಕಬೇಕು ನೋಡಿ, shp.karnataka.government.in BCWD ಅನ್ನು ಅಲ್ಲಿನೂ ಸಹಿತ ನೀವು ಹಾಕಬಹುದು. ಇಲ್ಲ bcwd.karnataka.government.in ಇದರಲ್ಲಿನೂ ಸಹಿತ ಅಪ್ಲಿಕೇಶನ್ ಹಾಕಬಹುದು. ನೋಡಿ, ನಿಮಗೆ ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಂದ್ರೆ ನೀವು ಸಮೀಪಲ್ಲಿರುವಂತಹ ಇಂಟರ್ನೆಟ್ ಸೆಂಟರ್ ಅಲ್ಲಿ ಹೋಗಿ ಅವರಿಗೆಲ್ಲಾ ದಾಖಲೆಗಳನ್ನು ಕೊಟ್ರೆ ಅಪ್ಲಿಕೇಶನ್ ಹಾಕಬಹುದು. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ್ದಕ್ಕೂ ಲಾಸ್ಟ್ ಡೇಟ್ಗೋಸ್ಕರ ಕಾಯ್ಬೇಡಿ. ಹಿಂದೆ ಅಪ್ಲಿಕೇಶನ್ ಅನ್ನ ಹಾಕಿ ನಿಮ್ಮದು ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಸರಿಯಾಗಿ ಇಟ್ಕೊಳ್ಳಿ. ನೀವು ಕಾಲೇಜು ಮತ್ತೆ ಸ್ಕೂಲ್ ಅಲ್ಲಿ ಅಡ್ಮಿಷನ್ ಮಾಡ್ಬೇಕಾದ್ರೆ ರೆಸಿಪ್ಟ್ ಅನ್ನ ಏನ್ ತಗೊಂಡಿರ್ತಿರಲ್ಲ, ಆ ರೆಸಿಪ್ಟು ಸಹಿತ ನಿಮ್ಮಲ್ಲಿ ಇರಬೇಕು. ಮತ್ತೆ ನಿಮಗೆ ಏನಾದ್ರೂ ಮಾಹಿತಿ ಬೇಕಾದ್ರೆ ನಮ್ಮ ಬಯಾಲಜಿ ಬೆಸ್ಟ್ ಎವರ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕಮಲ್ ನಾಯಕ್. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಮತ್ತೆ ನಿಮ್ಗೂ ಬೇರೆಯವರಿಗೆ ಏನಾದ್ರೂ ಮಾಹಿತಿಯನ್ನು ತಲುಪಿಸಬೇಕಂತಿದ್ದಲ್ಲಿ ಎಲ್ಲರಿಗೂ ಸಹಿತ ಶೇರ್ ಮಾಡಿ. ಧನ್ಯವಾದ, ನಮಸ್ಕಾರಗಳು.